ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ದೇಹಗಳನ್ನ ತೋರಿಸ್ಕೊಂಡು ಕುಣಿಯುವಂತ ವಿಡಿಯೋಗಳನ್ನ ನೋಡೇ ಇರ್ತೀರಾ. ಅಂಡ್ ಅವರ ವಿಡಿಯೋದ ಕಮೆಂಟ್ ಸೆಕ್ಷನ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಕಾಣೋದೇ ಬರೇ ಕೆಟ್ಟ ಕಮೆಂಟ್ಸ್ ಗಳು, ನೆಗೆಟಿವ್ ಕಮೆಂಟ್ಸ್ ಗಳು, ಬರೇ ಹೇಟ್ ತುಂಬಿರುವಂತಹ ಕಮೆಂಟ್ಸ್ ಗಳೇ ಕಾಣಿಸ್ತವೆ. ಆ ರೇಂಜ್ ಗೆ ಹೇಟ್ ಬಂದಿರುತ್ತೆ ಆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ. ಬಟ್ ಅವ್ರ ಅಕೌಂಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಸಾವಿರಾರು ಜನ ಫಾಲೋ ಮಾಡ್ಕೊಂಡಿರ್ತಾರೆ. ಸೊ ಈ ಕಡೆ ಕಮೆಂಟ್ಸ್ ಗಳನ್ನ ನೋಡಿದ್ರೆ ಅಷ್ಟು ಕೆಟ್ಟದಾಗ ಬೈದಿರ್ತಾರೆ. ಅದೇ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ಸಾವಿರಾರು ಜನ ಫಾಲೋ ಮಾಡಿರ್ತಾರೆ. ಸೊ ಇಂಥ ಅಕೌಂಟ್ ಗಳನ್ನ ಯಾರು ಫಾಲೋ ಮಾಡ್ತಾರೆ? ಹೆಣ್ಮಕ್ಳು ಫಾಲೋ ಮಾಡ್ತಾರ? ಮಾಡಿದ್ರು ಎಷ್ಟು ಪರ್ಸೆಂಟ್ ಮಾಡಬಹುದು? ಒಂದು 5% ಮಾಡಬಹುದಾ? ಸೊ ಇನ್ನು ಉಳಿದಿರೋಂತ 95% ಯಾರು ಫಾಲೋ ಮಾಡ್ತಾರೆ ಇಂಥ ಅಕೌಂಟ್ ಗಳನ್ನ? ಸೊ ಜನ ಇವರು ದೇಹ ತೋರಿಸ್ಕೊಂಡು ವಿಡಿಯೋ ಮಾಡೋದನ್ನ ಸೀಕ್ರೆಟ್ಲಿ ಎಂಜಾಯ್ ಮಾಡ್ತಿರ್ತಾರಂತಾನೆ ಅರ್ಥ. ಇಲ್ಲ ಅಂದಿದ್ರೆ ಇವ್ರುಗಳನ್ನ ಯಾರು ಫಾಲೋ ಮಾಡಬೇಕು, ಯಾಕೆ ಫಾಲೋ ಮಾಡಬೇಕು, ಯಾರು ಈ ಚೂಲಿಸ್ಟ್ಗಳು ಅಂತ? ಸೊ ಇವ್ರುಗಳೇ ನಮ್ಮ ಜನರೇಷನ್ ಗಳನ್ನೇ ಹಾಳು ಮಾಡಿ ಇಡ್ತಾ ಇರೋದು. ಈ ತರ ಒಂದು ನ್ಯೂಡಿಟಿನ ತೋರಿಸುವಂತ ವಿಡಿಯೋಸ್ ಗಳಿಗೆ, ಆ ತರ ತೋರಿಸುವಂತ ಕೆಲವು ಕ್ರಿಯೇಟರ್ಸ್ ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರನ್ನ ಬೆಳೆಸ್ಕೊಂಡು. ಸೊ ನನಗೊಂದು ಹೆಮ್ಮೆ ಏನಂತ ಹೇಳಿದ್ರೆ, ನಾನು ನನ್ನ ಎಂಟೈರ್ ಲೈಫ್ ಅಲ್ಲಿ ಯಾವತ್ತು ಕೂಡ ಈ ತರದ್ ಒಂದು ಅಕೌಂಟ್ ಅನ್ನು ಕೂಡ ಫಾಲೋ ಮಾಡಿಲ್ಲ. ಸೊ ನೀವು ಕೂಡ ಮಾಡಿಲ್ಲ ಅನ್ನೋಂಥದ್ದಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ ಅಂಡ್ ಅಕೌಂಟ್ ನ ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.